ಗೈಸ್ ಈಗ ಜಸ್ಟ್ 2 ಸೆಕೆಂಡ್ ಬ್ಯಾಕ್ ನಮ್ಮಣ್ಣ ಒಳಗೆ ಹೋದ, ಡೋರ್ ತೆಗಿತಿಲ್ಲ ಗೈಸ್. ನಿನ್ನ ಗಂಡಂಗೆ ಯಾವುದೇ ಇದು ಕಾಯಿಲೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲಿಶಾ ಬ್ಲಾಗ್ಸ್. ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ಸೊ ಇವತ್ತು ಎಲ್ಲಿಗೆ ಬಂದಿದ್ದೀವಿ, ಎಲ್ಲಿದ್ದೀವಿ ಅಂತ ಮಧು ಬ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ನಾವು ಬಂದಿರೋದು ಸೂರತ್ಗೆ ಗೈಸ್. ಸೊ ಬಂದು ಎಷ್ಟು ಗಂಟೆಗೆ ಗೊತ್ತಾ ನಾವು ಬಂದಿದ್ದು? ಫ್ಲೈಟ್ ಲ್ಯಾಂಡ್ ಆಗಿದ್ದು 8:30ಗೆ. ಸೊ ನಾವು ರೂಮ್ಗೆ ಬಂದಿದ್ದು ಒಂದು 9:30 ಆಗಿತ್ತು. ಬಂದು ಹಂಗಂಗೆ ಮಲಗಿದವರು 1 ಗಂಟೆಗೆ ಎದ್ದಿದ್ದೀವಿ. ನಿದ್ದೆ ಚೆನ್ನಾಗಿ ಬಂತು, ಒಂದ್ಸಲನೂ ಎಷ್ಟಾಗಲಿಲ್ಲ. ಸೊ ಇವಾಗ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಸೊ ನಿಮಗೆ ಮುಂದೆ ಗೊತ್ತಾಗುತ್ತೆ ಗೈಸ್. ನಾವಿವಾಗ ಸೂರತ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀವಿ. ಸುಮ್ಮನೆ ಏನಿದು ಸುಮ್ಮನೆ ಹಾಗೆ ತಿರ್ಗಾಡ್ಕೊಂಡು ನೋಡ್ಕೊಂಡು ಹೋಗ್ಬೇಕಂತೆ. ಹತ್ತು ಹೋಗೋಣ. ಏನ್ ತಗೊಳ್ತೀಯಣ್ಣ? ಅಲ್ಲಿಂದ ಬಂದಿದೀವಿ, ಅರ್ಧ ಗಂಟೆ ನಿದ್ದೆ ಮಾಡ್ಕೊಂಡು ಏನಾದ್ರು ತಗೊಳ್ಲೇಬೇಕು. ಬಿಗ್ ಬ್ರ್ಯಾಂಡ್ ಅಕ್ಕ, ಸ್ಮಾಲ್ ಬ್ರ್ಯಾಂಡ್ ಅಣ್ಣ. ವಾ, ಆ ಕಡೆಗೆ ಕೊಯ್ತವಳೆ. ಹಾ, ಚೆನ್ನಾಗಿದೆ. ಹಾ, ಏನೇ ಏನಾರು ಹೇಳು, ಇನ್ನೇನಾರು ಹೇಳು. ಹೇಳು. ನಿಂದೇನೋ ಅಂದ, ಏನೋ ಅಂದ. ಏನು ಹೇಳು ಅಂದರೆ ಬೇಡ, ಆಮೇಲೆ ವಿಡಿಯೋ ನೋಡ್ತಾಳೆ ಅಂತ. ದಮ್ಮಿಲ್ಲ. ಆಲ್ಡೋ ಬ್ಯಾಗು ಉಜ್ರಿಳ ಕಚ್ಚಾಕಿದೆ. ಬಾ ಬಾ ಬಾ. ಗೈಸ್, ಒಂದು ರೌಂಡ್ ಎಲ್ಲ ಆಗಿ ಮಾಲು ಇವಾಗ ತಿರುಗಿ ಬ್ಯಾಕ್ ಪೇನ್ ಬಂದಿದೆ ಅಂತ ಮಸಾಜ್ಗೆ ಬಂದಿದ್ದೀವಿ. ನೋಡಿ, ಸ್ಟಾರ್ಟ್ ಆಗಿದೆ ನಮ್ಮಣ್ಣಂದು. ಗೈಸ್, ತಿಂದಾದ್ಮೇಲೆ ನೆನಪಾಯ್ತು ವಿಡಿಯೋ ಮಾಡೋದು. ಚೆನ್ನಾಗಿ ತಿಂದು ಸಾಕಿಲ್ಲ ಪಾಪ, ನಾನೇ ತಿಂದೆ ಎಲ್ಲ. ನಮ್ಮ ಅಣ್ಣನೂ ತಿಂದ. ನಮ್ಮ ಅಣ್ಣನ ಶಾಪಿಂಗ್ ಆಯಿತು ಗೈಸ್. ಬಂದಿದ್ದು ನಾವೇನಾರ ತಗೊಳ್ಳೋಣ ಅಂತ, ತಗೊಂಡಿದ್ದು ಅಣ್ಣಯ್ಯ. ಸೊ ಇವಾಗ ನಾವು ಎಲ್ಲಿಗೋ ಹೋಗ್ಬೇಕು. ಏನಾದ್ರು ಒಂದು ತಗೊಳ್ಳೇಬೇಕು. ಬಟ್ಟೆ ಗಿಟ್ಟೆ ಅಂತಲ್ಲ, ಒಂದು ಸಣ್ಣದಾದ್ರೂ ಏನಾದ್ರು ಒಂದು ತಗೋಬೇಕು. ನಾನು ಅಷ್ಟೇ ಅಣ್ಣ, ಸಣ್ಣದಾದ್ರೂ ಏನಾರು ಒಂದು ತಗೊಳ್ಳೇಬೇಕು. ನಡೀರಿ. ಸೊ ಗೈಸ್, ನಾವು ಸೂರತ್ಗೆ ಬಂದಿರೋ ಮೇನ್ ರೀಸನ್ನೇ ಅಜ್ಮೀರ್ ಫ್ಯಾಷನ್ಗೆ. ಸೊ ಇದೊಂದು ಹೋಲ್ಸೇಲ್ ಬಟ್ಟೆ ಶಾಪ್ ಅಂತಲೇ ಹೇಳ್ಬೋದು. ನೀವೇನಾದರೂ ಚಿಕ್ಕದಾಗಿ ಇಲ್ಲ ದೊಡ್ಡದಾಗಿ ಬಿಸ್ನೆಸ್ ಮಾಡ್ತೀನಿ ಅಂದ್ಕೊಂಡಿರೋರಿಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ದೊಡ್ಡ ಬಿಲ್ಡಿಂಗು, ಇದರೊಳಗಡೆ ಏನೇನಿದೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡಿ ಬನ್ನಿ. ಸೊ ಗೈಸ್, ಇವಾಗ ಒಳಗಡೆ ಬಂದ್ವಿ. ಸ್ಟಾರ್ಟಿಂಗಿಂದ ನೋಡ್ಕೊಂಡು ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಇದ್ದೀವಿ ಇವಾಗ. ಬನ್ನಿ. ಹಾಯ್. ಇವರು ಕರ್ನಾಟಕದವರು. ಹಾಯ್, ನಮಗೆ ಇವಾಗ ಕನ್ನಡದವ್ರು ಸಿಕ್ಕಿದ್ದಾರೆ. ಸೊ ಇವರೇ ಇವಾಗ ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾವು ಆಕ್ಚುಲಿ ಬೀದರ್ ಡಿಸ್ಟಿಕ್ ಅವರು, ಕರ್ನಾಟಕದವರೇ ನಾವು ಇಲ್ಲೇ ಇರೋದು. ಹೌದೌದು. ಏನ್ ತೋರಿಸ್ತೀರಾ ನಮಗೆ? ಇದು ನೋಡಿ ಬಂದ್ಬಿಟ್ಟು ಎಲ್ಲ ಸಾರಿ ಸೆಕ್ಷನ್ ಇದೆ ನಿಮಗೆ. ಇದು ಇಲ್ಲಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಅಂತಂದ್ರೆ ಡೈಲಿ ಯೂಸ್ ಸೆಕ್ಷನ್ ಇದೆ. ಇದು ಅಂತಂದ್ರೆ ಪ್ರಿಂಟ್ ಲೂಸ್ ಸೆಕ್ಷನ್ ಅಂತಾರೆ ಇದಕ್ಕೆ. ಸ್ಟಾರ್ಟಿಂಗ್ ಬಂದ್ಬಿಟ್ಟು 45 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇಲ್ಲಿ. ಹೌದೌದು, ಸ್ಟಾರ್ಟಿಂಗ್ 45 ರೂಪಾಯಿ. ಈ ತರ ಬಂಚ್ ಆಗೇ ಸಿಗುತ್ತೆ ಸರ್ ನಿಮ್ಗೆ ಇಲ್ಲಿ. ಸಿಂಗಲ್ ಏನ್ ಸಿಗಲ್ಲ ಇಲ್ಲಿ ನಿಮ್ಗೆ. ಎಲ್ಲಾನು ತಗೊಂಡ್ರೆ ಸೆಟ್ಟೇ ತಗೋಬೇಕಾಗುತ್ತೆ. ಇದು 45 ಇಂದ ಎಷ್ಟು? 45 ಇಂದ ಇಟ್ಕೊಂಡು ಒಂದು 500 ರೂಪಾಯಿಂದ ಸ್ಟಾರ್ಟ್ ಹೈ ಸೆಕ್ಷನ್ ಅಲ್ಲಿ. ಹೌದು. ಸೆಕ್ಷನ್ ಅಂತಂದ್ರೆ ನೋಡಿ ಸರ್, ಕೆಳಗಡೆ ಒಂದು 8 ಸೆಕ್ಷನ್ ಇದೆ. ಬೇರೆ ಬೇರೆ ಡಿಫ್ರೆಂಟ್ ಸಾರಿ ಸೆಕ್ಷನ್ಸ್ ಇದೆ ಇಲ್ಲಿ. ಹೌದು, ಡೈಲಿ ಯೂಸ್ ಅಥವಾ ಏನಾದ್ರು ಅಯ್ಯರಿ ಕೊಡಕ್ಕೆ ಎಲ್ಲ ಇರುತ್ತಲ್ಲ, ಆ ತರ ಸಾರೀಸ್ ಇದೆ ಇಲ್ಲಿ. ಅಜ್ಜಿಗೆ ಈ ತರ. ಹೌದೌದು, ಡೈಲಿ ವೇರ್ಗೆ. ಹೌದು ಸರ್, ಇಲ್ಲ ನೋಡಿ ಈ ತರ ಸೆಟ್. ಓಕೆ. ಡಿಫ್ರೆಂಟ್ ಡಿಸೈನ್ ಮತ್ತೆ ಡಿಫ್ರೆಂಟ್ ಇದು ಇರುತ್ತೆ ಇದರಲ್ಲಿ. ಒಂದೇ ಇದೇನಿರಲ್ಲ ಸರ್, ಬೇರೆ ಸೆಕ್ಷನ್ ಇದೆ. ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ಇದೆಲ್ಲ ಏನ್ ಪ್ರೈಸ್ ಇದೆ? ಇದು ಸಾರಿ ಬಂದ್ಬಿಟ್ಟು ಸರ್ ನಿಮ್ಗೆ 250 ರೂಪೀಸ್ ಇಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಇದರಲ್ಲಿ. ವೆರೈಟೀಸ್ ಇದೆ ಅಲ್ಲ? ವೆರೈಟೀಸ್ ಇದೆ ನೋಡಿ. ಇದು ಸಿಲ್ಕ್ ಅಲ್ಲಿ ಇದೆ ಸರ್ ಸಾರಿ. ಇಷ್ಟು ನೋಡಿ, ಪ್ಲೇನ್ ಮತ್ತು ಈ ತರ ಬಾರ್ಡರ್ ಬಂದಿದೆ ಸಾರಿಗೆ. 250 ರೂಪೀಸ್ ಇಂದ 1000 ರೂಪೀಸ್ ವರೆಗೆ ಸ್ಟಾರ್ಟಿಂಗ್ ಆಗುತ್ತೆ ಇದು ನಿಮ್ಗೆ. ಎಂಡ್
ಇಲ್ಲಿ ನೋಡಿ ಈ ತರ ಒಂದು ರೇಷ್ಮೆ ಸೀರೆ ತರನು ಸ್ವಲ್ಪ feel ಕೊಡ್ತಾ ಇದೆ. ಇದು ಕಾಟನ್ ಅಲ್ಲಿ ಇದೆ, ಕಾಟನ್ ಸಾರಿ ಇದೆ ಈ ತರ. ಅಂದ್ರೆ ಇದರಲ್ಲಿ ತುಂಬಾ ವೆರೈಟೀಸ್ ವೆರೈಟಿ ನಿಮ್ಗೆ ತುಂಬಾ ವೆರೈಟಿ ಸಿಗುತ್ತೆ. ಇಲ್ಲಿ ನೋಡಿ ಎಷ್ಟು ವೆರೈಟೀಸ್ ಇದೆ, ನೀವೇ ನೋಡ್ಬೋದು. ಇದು ಸಿಂಗಲ್ ಇಟ್ಟಿದಿರಲ್ಲ, ಒಂದನ್ನೇ ಕೊಡ್ತೀರಾ? ಇಲ್ಲ ಒಂದಿಲ್ಲ, ಅದು ನಿಮ್ಗೆ ಸ್ಯಾಂಪಲ್ ಸರ್ವಾಗಿ ಇಕ್ಕಿದ್ದಾರೆ ನಿಮ್ಗೆ. ಅದು ಸೆಟ್ ವೈಸ್ ಬರುತ್ತೆ ನಿಮ್ಗೆ, ಅದರಲ್ಲಿ 6 ಪೀಸಸ್ ಎಲ್ಲ ಬರುತ್ತೆ. ಇಲ್ಲಿ ನೋಡಿ ಇದು ಸಾರಿ ಈ ತರ. ಇದನ್ನು ತಗೊಂಡು ಹೋಗೋದವರೆಲ್ಲ ಎಷ್ಟು ಸೇಲ್ ಮಾಡ್ಬೋದು? ನೋಡಿ ಸರ್, ಇಲ್ಲಿ ನಿಮ್ಗೆ ಪ್ರೈಸ್ ಇರುತ್ತಲ್ಲ, ಅದ್ರ ಮೇಲೆ ನಿಮ್ಗೆ 50 ರಿಂದ 60% ಮಾರ್ಜಿನ್ ಇಟ್ಕೊಂಡು ಸೆಲ್ ಮಾಡ್ಬೇಕಾಗುತ್ತೆ. ಸ್ಮಾಲ್ ಬಿಸ್ನೆಸ್ ಮಾಡೋರೆಲ್ಲ ಸ್ಮಾಲ್ ಬಿಸ್ನೆಸ್ ಮನೆಯಲ್ಲೇ ಸ್ಟಾರ್ಟ್ ಮಾಡ್ತಾರಲ್ಲ ಅವ್ರಿಗೆ 25,000. ನೀವು ಇದನ್ನ ಇಲ್ಲಿಗೆ ಬಂದು ತಗೊಂಡ್ ಹೋಗ್ಬೇಕಾ, ಇಲ್ಲ ನೀವು ಕೊರಿಯರ್ ಏನಾದ್ರು? ಇಲ್ಲ, ಅವ್ರು ಬರ್ತಾರಂದ್ರೆ ಬಂದು ತಗೊಂಡ್ ಹೋಗ್ಬೋದು. ಇಲ್ಲ ಬರಕ್ ಆಗಲ್ಲ ಅಂತಂದ್ರೆ ಆನ್ಲೈನ್ ಮುಖಾಂತರ ತಗೋಬಹುದು. ಕೆಟ್ಲಾಗ್ಸ್ ಎಲ್ಲ ಬಲ್ಕಲ್ಲೇ ಕಳಿಸ್ತೀರಾ? ಬಲ್ಕ್ ಅಲ್ಲೇ ಕಳಿಸ್ತೀವಿ. ವಿತಿನ್ 7 days ಅಲ್ಲಿ ಡೆಲಿವರಿ ಇಂದ ಹೋಗುತ್ತೆ. ಇವಾಗ ಇದನ್ನ ಬಲ್ಕ್ ಅಲ್ಲಿ ತಗೋತಾರೆ ಅಲ್ವಾ, ಸೊ ಏನಾದ್ರು ಡ್ಯಾಮೇಜ್ ಇದ್ರೆ ಅದನ್ನ ಏನ್ ಮಾಡ್ಬೋದು ಅವರು? ಡ್ಯಾಮೇಜ್ ಇದ್ರೆ ರಿಟರ್ನ್ ತಗೋತೀವಿ, ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ. ಬರೀ ಡ್ಯಾಮೇಜ್ ಪೀಸ್ ರಿಟರ್ನ್ ಮಾಡಿ? ಹೌದೌದು. ಓಕೆ ಓಕೆ. ಇಲ್ಲಿ ನೋಡಿ ಇಲ್ಲಿ ನೋಡಿ, ಇವಾಗ ಈ ತರ ಸಾರೀಸ್ ತುಂಬಾ ವೆರೈಟೀಸ್ ಆಫ್ ಸಾರೀಸ್ ಇದೆ ಇಲ್ಲಿ ನಿಮ್ಗೆ. ಇಲ್ಲಿ ನೋಡಿ ಮತ್ತೆ ಸಿಂಗಲ್ ಕೊಟ್ಟಿದ್ರೆ ತುಂಬಿಕೊಂಡು ಹೋಗ್ಬೋದು. ಇಲ್ಲ, ಸಿಂಗಲ್ ಪೀಸ್ ಏನ್ ಸಿಗಲ್ಲ ಇಲ್ಲಿ ನೋಡಿ. ಅಂದ್ರೆ ಈ ಹೋಲ್ಸೇಲ್ ಅಲ್ಲಿ ಮಾರೋರಿಗೆ ಇದು ತುಂಬಾನೇ ಅಡ್ವಾಂಟೇಜ್. ಹೌದೌದು. ಇಲ್ಲೊಂದಿದೆ, ಆ ಕಡೆ ಒಂದು ಸೆಕ್ಷನ್ ಇದೆ, ಬನ್ನಿ ನಿಮ್ಗೆ ತೋರಿಸ್ತೀನಿ. ಇದೆಲ್ಲ ಯಾವ ಟೈಪ್ ಸ್ಯಾರಿ? ಇದೇ ಸಾರಿ ಅಂತಂದ್ರೆ ಇದು ಸಿಲ್ಕ್ ಅಲ್ಲೇ ಸ್ವಲ್ಪ ಹೆವಿ ಇರೋದು ಸಾರಿ ಅಂತಂದ್ರೆ 1000 ಅಬೋವ್ ಇದೆ ಇದು ಸಾರೀಸ್ ಎಲ್ಲಾನು. ಬನಾರಸಿಯಲ್ಲಿ ಇದೆ ನೋಡಿ ಇದು ಈ ತರ. ಓಕೆ ಓಕೆ ಈ ತರ ನೈಸ್ ನೈಸ್. ಸೊ ಇಲ್ಲಿ ಯಾವ ರೇಂಜ್ ಇದು ಸಿಗುತ್ತೆ ಅಂತಂದ್ರೆ 1000 ರೂಪಾಯಿಂದ ಸ್ಟಾರ್ಟ್ ಇದೆ. ಇದು 1000 ರೂಪಾಯಿಂದ ಸ್ಟಾರ್ಟ್. ಓಕೆ. ಅಂತಂದ್ರೆ ನಿಮ್ಗೆ ಎಲ್ಲ ಅಂತಂದ್ರೆ ಹೆವಿ ರೇಂಜ್ ಅಲ್ಲಿ ಇದೆ ಎಲ್ಲ ಸಾರೀಸ್ ಇದು ಆ ಸೆಕ್ಷನ್ ಅಲ್ಲಿ. ಸ್ಯಾರಿ ಬಿಟ್ಟು ಬೇರೆ ಸಾರಿ ಬಿದ್ಬಿಟ್ಟು ನಿಮ್ಗೆ ಇಲ್ಲಿ ಕುರ್ತೀಸು ಮತ್ತೆ ಕಿಡ್ಸ್ ವೇರ್ ಇದೆ, ಮೆನ್ಸ್ ವೇರ್ ಕೂಡ ಇದೆ, ಮೆನ್ಸ್ ವೇರ್ ಇದೆಯಾ? ಡ್ರೆಸ್ ಮೆಟೀರಿಯಲ್ ಇದೆ, ಗೌನು ಲೆಹಂಗಾ ಎಲ್ಲಾನು ಇದೆ. ಎಲ್ಲ ಹೌದು, ಎಲ್ಲ ಇದೆ. ನೀವೇನಾದ್ರು ಸ್ಟಾರ್ಟ್ಅಪ್ ಮಾಡಿದ್ರೆ ಸೊ ಒಂದೊಂದ್ ಕಡೆ ಹೋಗಿ ತಗೊಳ್ಳೋ ಬದಲು ಇಲ್ಲಿ ಬಂದು ಒಟ್ಟಿಗೆ ನೀವು ಬಲ್ಕ್ ಅಲ್ಲಿ ತಗೊಂಡು ಹೋಗ್ಬೋದು. ಸೊ ಇದೊಂದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಇಲ್ಲ ನಿಮ್ಗೆ ಜಾಸ್ತಿನೇ ಬಜೆಟ್ ಇದೆ ಅಂತಂದ್ರೆ ಫ್ರಾಂಚೈಸಿ ಕೂಡ ತಗೋಬಹುದು. ಫ್ರಾಂಚೈಸಿ ಕೂಡ ಕೊಡ್ತಾ ಇದೀವಿ ಇವಾಗ. ಕರ್ನಾಟಕದಲ್ಲಿ ಇದೆಯಾ? ಕರ್ನಾಟಕದಲ್ಲಿ ಆಲ್ರೆಡಿ 2 ಇದೆ ನಮ್ದು, ಚಿತ್ರದುರ್ಗ ಮತ್ತೆ ಬಾಗಲಕೋಟಲ್ಲಿ ಇದೆ. ಚಿತ್ರದುರ್ಗ, ಬಾಗಲಕೋಟೆ. ಹೌದೌದು. ಇಲ್ಲಿ ನೋಡಿ ಈ ತರ ಇಂದು ಇದ್ರ ಸ್ಯಾರಿ ಮುಹೂರ್ತ ಸ್ಯಾರಿಗೆ ಹೋಲಿಸ್ಬಿಟ್ಟ. ಇಲ್ಲಿ ನೋಡಿ ರೆಡ್ ಕಲರ್ ಈ ತರ ಚೆನ್ನಾಗಿದೆ. ತುಂಬಾ ಬೇರೆ ಇದೆಲ್ಲ ಕೆಟ್ಲಾಗ್ಸ್ ಈ ತರ ಬಾಕ್ಸ್ ಅಲ್ಲಿ ಬರುತ್ತೆ. 1000 ರೂಪಾಯಿಗೆ ತಗೋಬೋದಿತ್ತು. ಇಲ್ಲಿ ನೋಡಿ ಇದು ಒಂದಿದೆ, ಇದು ಚೆನ್ನಾಗಿದೆ. ಪೈಠಾನಿ ಟೈಪ್ ಇದೆ ಈ ತರ ನಮ್ ಕಡೆ. ಇಲ್ಲಿ ನೋಡಿ ಕರ್ನಾಟಕದಿಂದ ತುಂಬಾ ಜನ ಬರ್ತಾರಲ್ವಾ? ಕರ್ನಾಟಕದಿಂದ ತುಂಬಾ ಬರ್ತಾರೆ ಸರ್. ತುಂಬಾ ಇದು ನೋಡಿದೆ ವಿಡಿಯೋಸ್ ಮತ್ತೆ ಇದೆಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ಅಂಗಡಿಯರು ಎಲ್ಲರೂ ಬರ್ತಾರೆ. ಸೊ ನಮಗ್ ಒಂದು ಕೊಡ್ತೀರಾ? ಸಿಂಗಲ್ ಪೀಸ್ ಏನು ಸಿಗಲ್ಲ ಇಲ್ಲಿ, ಎಲ್ಲ ನಿಮ್ಗೆ ಬಲ್ಕ್ ಅಲ್ಲೇ ತಗೋಬೇಕಾಗುತ್ತೆ. ಇಲ್ಲಿ ನೋಡಿ ಇಲ್ಲಿ ನೋಡಿ ಇವಾಗ ಅಲ್ಲಿ ನೋಡಿದ್ರಲ್ಲ ಡೈಲಿ ಯೂಸ್ ಸಾರೀಸು, ಸಿಲ್ಕ್ ಸಾರೀಸು ಮತ್ತೆಲ್ಲ ನೋಡಿದ್ರಿ. ಇವಾಗ ಸ್ವಲ್ಪ ಹೆವಿ ಅಂತಂದ್ರೆ ಇದು ಹೆವಿ ಸಾರೀಸ್ಗಳಿದೆ, ವರ್ಕ್ ಅಲ್ಲಿ ಇರೋದು. ರಿಸೆಪ್ಷನ್ ಪಾರ್ಟಿ ವೇರ್ ಸಾರೀಸ್, ಫುಲ್ ಪಾರ್ಟಿ ವೇರ್ ಸಾರೀಸ್ ಇದೆ. ಮದುವೆಗೆ ಇಷ್ಟ. ಹೌದೌದು. ಈ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 800 ರೂಪಾಯಿಂದ ಸ್ಟಾರ್ಟಿಂಗ್ ಇರುತ್ತೆ. ಇದು ಇದು ಸೆಕ್ಷನ್ ಅಲ್ಲಿ ಇಲ್ಲಿ ನೋಡಿ 800 ಇಂದ 800 ಇಂದ ನಿಮ್ಗೆ ಒಂದು 4000 ತನ ರೇಂಜ್. ಇಲ್ಲಿ ನೋಡಿ ತುಂಬಾ ವೆರೈಟೀಸ್ ಇದೆ. ಯಾಕಂದ್ರೆ ಇದು ಸ್ಯಾಂಪಲ್ ಸಲುವಾಗಿ ಇಕ್ಕಿದ್ದಾರೆ. ನಿಮ್ಗೆ ಯಾವ್ದಾದ್ರು ಬೇಕಂದ್ರೆ ಅದು ಸೆಟ್ ಎತ್ಕೊಂಡು ಆತರ ಹೋಗ್ಬೋದು. ಸ್ಟಾರ್ಟ್ಅಪ್ ಮಾಡ್ತಾರಲ್ಲ, ಹೌದು. ಒಂದನ್ನೇ ತಗೋಬೇಕು 20,000 ಗೆ ಎಲ್ಲಾನು ಮಿಕ್ಸ್ ತಗೋ. ಹಾಗೇನಿಲ್ಲ, ಅದು ಎಲ್ಲಾ ಸೆಕ್ಷನ್ ಅಲ್ಲಿ ಮಿಕ್ಸ್ ಆಗಿ ತಗೋಬಹುದು. ಹೌದೌದು. ಒಂದೇ ಕಡೆ ತಗೋಬೇಕಂತೇನಿಲ್ಲ. ಇಲ್ಲ ಒಂದ್ ಸೆಟ್ ಅಲ್ಲಿ ಒಂದ್ ಸೆಟ್ ಅಲ್ಲಿ ಈ ತರ, ಇಲ್ಲಿ ಒಂದ್ ಸೆಟ್ ಈ ತರ ಎಲ್ಲ ತಗೋಬಹುದು, ಹಂಗೇನಿಲ್ಲ. ಇಲ್ಲಿ ನೋಡಿ ಇದು ಚೆನ್ನಾಗಿದೆ ಅಲ್ಲ. ಇದು ನಮ್ಮ ಅಣ್ಣ ಸೆಲೆಕ್ಟ್ ಮಾಡ್ತಾನೆ. ಇದು ಓಪನ್ ಮಾಡಿ. ಇದು ತೆಗಿಲ್ಲ. ಇದು ಚೆನ್ನಾಗಿದೆ. ಇದು ಮಧು ಸೆಲೆಕ್ಟ್ ಮಾಡಿರೋದು. ಸರಿ ತಗೊಟ್ಬಿಡೋಣ. ಒಂದು ಕೊಡಲ್ಲ ಕಣಪ್ಪ. ಅಲ್ಲ, ಫುಲ್ ತಗೊಡು. ಒಂದೇ ಕಲರ್ ಎಲ್ಲರಿಗೂ ತಗೊಡ್ಬೇಕಾಯ್ತದೆ ಮನೆಗೆ. ಅವಳು ತಗೊಂಡ್ರೆ ನಾನು ಹಾಕೋಬಹುದು. ಚೆನ್ನಾಗೈತಲ್ಲ, ಕಾಣಿಸ್ತೈತಾ? ಒಂದ್ ಕೊಡಂಗಿದ್ದಿದ್ರೆ ತಗೋಬಿಡೋಣ. ಎಲ್ಲ ನನ್ಗೆ, ನಿನ್ಗೆ, ಸ್ವಾದಿಸ್ಪದನ ಎಲ್ಲರಿಗೂ ಒಂದೊಂದು ಕೊಟ್ಬಿಡೋಣ. ಚೆನ್ನಾಗೈತೆ. ಒಂದೇ ಕಲರ್ ಅಲ್ಲಿ ಸಿಗುತ್ತೆ, ಎಷ್ಟು ಪೀಸ್ ಬೇಕಾದ್ರೂ ಆತರ? ಇಲ್ಲ, ಒಂದ್ ಕಲರ್ ಇಲ್ಲ, ಅದರಲ್ಲಿ ಕಲರ್ ಬೇರೆ ಬರುತ್ತೆ, ಡಿಫ್ರೆಂಟ್ ಕಲರ್ ಬಲ್ಕ್ ಅಂದ್ರೆ ಇದ್ರಲ್ಲಿ ಎಷ್ಟು ಸಿಗುತ್ತೆ? ಅಂದ್ರೆ 5 ಇದೆ. 5
ಒಂದೇ ಕಲರ್ 5 ಸಿಗುತ್ತೆ. ನಂಬರ್ ಆಫ್ ಪೀಸಸ್ 5 ಇದೆ ಇದರಲ್ಲಿ. ಇದೇ ಕಲರ್. ಇದೇ ಕಲರ್ ಅಲ್ಲ, ಬೇರೆ ಕಲರ್, ಡಿಫ್ರೆಂಟ್ ಕಲರ್ಸ್ ಇರುತ್ತೆ, ಒಂದೇ ಕಲರ್ ಇರಲ್ಲ. ಮತ್ತೆ ಈ ತರ ಸೊ ನೋಡಿ ಗೈಸ್, ಇವಾಗ ಅವ್ರು ಹೇಳಿದ್ರಲ್ಲ ಈ ಇದ್ರಲ್ಲೇ ಒಂದು 5 ಸ್ಯಾರಿ ಸಿಗುತ್ತೆ ಅಂತ ನೋಡಿ. ಇದು 5 ಕಲರ್ ಸ್ಯಾರಿ, ಡಿಫ್ರೆಂಟ್ ಕಲರ್, ಡಿಫ್ರೆಂಟ್ ಕಲರ್ ಅಲ್ಲಿ ಇದೆ. ಇದೊಂದು ಇಷ್ಟ ಆಯ್ತು. ಇದೆ ಅಲ್ವಾ ನಾನು ಇವಾಗ ವೇರ್ ಮಾಡಿದ್ದು? ಇದು ಅಲ್ಲ, ಇದು ಪಿಸ್ತಾ, ಇದು ಅದು ಬೇರೆ, ಇದು ಸಾರಿ, ಇದು ಕಲರ್ಸ್ ಇದೆ ಅಷ್ಟೇ. ಇದು ಚೆನ್ನಾಗಿದೆ. ಮತ್ತೆ ಇದು ಈ ಸ್ಯಾರಿನೂ ಇಷ್ಟ ಆಯ್ತು, ಚೆನ್ನಾಗಿದೆ ಎಲ್ಲ. ಬರೀ ಸ್ಯಾರೀಸ್ ನೋಡಿದ್ದಾಯ್ತು. ಕುರ್ತೀಸ್, ಲೆಹೆಂಗಾ, ಇದು ಸೆಕ್ಷನ್ ಇರಲ್ಲ ಕೆಳಗಡೆ. ಇದಾಯ್ತು ಸಾರಿ, ಇದು ಮೇಲ್ಗಡೆ ಇದೆ ಕುರ್ತೀಸ್ ಎಲ್ಲ. ಇದೆಲ್ಲ ಫುಲ್ ಸ್ಯಾರಿ. ಫುಲ್ ಸಾರಿ ಇದು. ಓಕೆ, ಬನ್ನಿ ನಿಮ್ಗೆ ತೋರಿಸ್ತೀನಿ. ಬನ್ನಿ ಗೈಸ್, ನಮ್ ಕಡೆ ಹೋಗೋಣ. ಕುರ್ತಿ, ಲೆಹೆಂಗಾ. ಇಲ್ಲಿ ನೋಡಿ ವಿಡಿಯೋ ಕಾಲ್ ಕೂಡ ಮಾಡ್ತಾ ಇದ್ದಾರೆ ಓ, ಪರ್ಚೇಸಿಂಗ್ ಸಲುವಾಗಿ. ಹಾ. ಸೊ ನಿಮ್ಗೆ ಯಾವ ತರ ತಗೋಬೇಕು ಅಂತ ಎಲ್ಲ ಸ್ವಲ್ಪ ಡೌಟ್ಸ್ ಇದ್ರೆ ಅವರು ವಿಡಿಯೋ ಕಾಲ್ ಅಲ್ಲೂ ಕೂಡ ತೋರಿಸ್ತಿರಲ್ಲ? ಹೌದೌದು. ಓಕೆ, ಈಸಿಯಾಗಿ ತಗೋಬೋದಲ್ವಾ? ಹಾ, ಕಾಂಟ್ಯಾಕ್ಟ್ ನಂಬರ್ ಕೂಡ ಬರ್ತಾ ಇರುತ್ತೆ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಇವಾಗ ಕುರ್ತಿ ಸೆಕ್ಷನ್ ಆಗಿ ಬಂದಿದೀವಿ. ಸೊ ಇದು ಫುಲ್ ಕುರ್ತೀಸ್ ಏನಾ? ಫುಲ್ ಎಲ್ಲ ಕುರ್ತಿ ಸೆಕ್ಷನ್ ಇದೆ ಎಲ್ಲ ನಿಮ್ಗೆ. ಇಲ್ಲಿ ಸ್ಟಾರ್ಟಿಂಗ್ ಕುರ್ತಿ 79 ರೂಪೀಸ್ ಇಂದ ಸ್ಟಾರ್ಟ್ ಇದೆ. ಓಕೆ, ಹೌದಾ, ಈ ಸಿಂಗಲ್ ಪೀಸು, 2 ಪೀಸ್, 3 ಪೀಸ್ ಎಲ್ಲ ಸಿಗುತ್ತೆ ಇಲ್ಲಿ. ಜಾಸ್ತಿ ದುಡ್ಡುದು ಅಂದ್ರೆ ಯಾವ್ದು? ಜಾಸ್ತಿ ದುಡ್ಡು ಅಂತಂದ್ರೆ 1500. ಅದೇ ಲಾಸ್ಟ್. ಅದೇ ಲಾಸ್ಟ್. ಅಂದ್ರೆ ಇವ್ರು ಕೊಡೋದು ಹೋಲ್ಸೇಲ್ ಅಲ್ಲಿ. ಹೋಲ್ಸೇಲ್ ಅಲ್ಲಿ ಕೊಡೋದು, ಸೇಲ್ ಮಾಡೋರು. ಸೇಲ್ ಮಾಡೋದು ಎಲ್ಲ ಮಾಲ್ಗೆ ಅದೆಲ್ಲ ಆ ಕಡೆ ಹೋಗುತ್ತೆ. ಇದು ಬಂದ್ಬಿಟ್ಟು ಡ್ರೆಸ್ ಮಟೀರಿಯಲ್ ಅನ್ಸ್ಟಿಚ್ಡ್ ಇರುತ್ತಲ್ಲ. ಸ್ಟಿಚ್ ಇರುತ್ತೆ, ಅನ್ಸ್ಟಿಚ್. ಇದು ಅನ್ಸ್ಟಿಚ್ ಇರೋದು, ಅಂದ್ರೆ ಸ್ಟಿಚ್ ಮಾಡ್ಕೊಳ್ಳೋದು. ಇದು 3 ಪೀಸ್ ಅಂದ್ರೆ ಪ್ಯಾಂಟ್, ಹೌದೌದು, ಟಾಪ್ ಮತ್ತೆ ದುಪ್ಪಟ್ಟ, ಈ ತರ ಎಲ್ಲ ಇದು ಇರುತ್ತೆ. ಹೊಲ್ಕೋಬಹುದು ಇದು ಅಂತಂದ್ರೆ ನಿಮ್ಗೆ ತಕ್ಕಂತೆ. ಇದು ಎಷ್ಟಿದೆ ಪೀಸ್? ಅದರಲ್ಲಿ 6 ಇದೆ ನೋಡಿ, 6 ಪೀಸ್. ಇದು ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಿಮ್ಗೆ 72 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. 72 ರೂಪೀಸ್. 78 ಇಂದ ಸ್ಟಾರ್ಟ್. 5 ರೂಪಾಯಿ ಜಾಸ್ತಿ. ಇಲ್ಲಿ ಬನ್ನಿ, ಸ್ವಲ್ಪ ಕುರ್ತಿ ಮತ್ತೆ ಸೂಟ್ ಇದೆಯಲ್ಲ, ಅದ್ರ ಸ್ಯಾಂಪಲ್ ತೋರಿಸ್ತೇನೆ ನಿಮ್ಗೆ. ಸೊ ಅಲ್ಲಿ ಕೌಂಟರ್ ಇತ್ತಲ್ಲ, ಅಲ್ಲಿ ಬಂಚ್ ಇದೆ. ಸೊ ಇಲ್ಲಿ ಸ್ಯಾಂಪಲ್ ತೋರಿಸ್ತಾ ಇದ್ದಾರೆ. ಸ್ಯಾಂಪಲ್ ಇದೆ ಇಲ್ಲಿ ನೋಡಿ. ಸ್ಟಿಚ್ಡ್ ಇದು. ಹೌದೌದು, ಸ್ಟಿಚ್ಡ್ ಇದು ಅಂತಂದ್ರೆ 3 ಪೀಸ್ ಸೆಟ್ ಇರೋದು ಇದು. ಇಲ್ಲಿ ನೋಡಿ, ಇದೆಷ್ಟು? ಟಾಪ್, ಇದು ಬಾಟಮ್. ಇದು ಬಂದ್ಬಿಟ್ಟು ನಿಮ್ಗೆ 300 ಇಂದ ಸ್ಟಾರ್ಟ್. ಇದು ಅಂತಂದ್ರೆ 3 ಪೀಸಸ್ ಸೆಟ್ ಇರೋದು. ಓಕೆ, ಇಲ್ಲಿ ನೋಡಿ. ಸೊ ಇದರಲ್ಲಿ ಸೈಜಸ್ ಸೈಜಸ್ ಎಲ್ಲ ಬರುತ್ತೆ ಅದರಲ್ಲಿ. ಸೈಜಸ್ ಹೌದು, ಎಮ್ ಎಲ್ ಇದ್ದು 3XL ತನಕ ಎಲ್ಲ ಬರುತ್ತೆ. ಇಲ್ಲಿ ನೋಡಿ, ಇದು ಒಂದಿದೆ ಈ ತರ ಪ್ಯಾಟರ್ನ್ ಅಲ್ಲಿ, ಚೆನ್ನಾಗಿದೆ. ಇಲ್ಲಿ ನೋಡಿ. ಬಟ್ ನನ್ನ ಸೈಜ್ ಅಲ್ಲ. ಇದರಲ್ಲಿ ನಿಮಗೆ 4 ಪೀಸಿನ ಸೆಟ್ ಬರುತ್ತೆ. ಇದು ಡಿಫ್ರೆಂಟ್ ಸೈಜಸ್ದು. ಓಕೆ. ಹೌದು, ಇಲ್ಲಿ ನೋಡಿ. ಇದು XXL. ಇಲ್ಲಿ ಎಲ್ಲ ಅಂತಂದ್ರೆ ಎಮ್ ಇಟ್ಕೊಂಡು XXL ತನಕ ಎಲ್ಲ ಸೈಜಿನ ಸಿಗುತ್ತೆ ನಿಮಗೆ ಈ ತರ. ಇಲ್ಲಿ ನೋಡಿ, ಕಾಟನ್ ಇದೆ ಇದು. ಸೊ ಒಂದು ಬಂಚಲ್ಲಿ ಇದು ಎಲ್ಲ ಸೈಜ್ದು ಬರುತ್ತೆ ಅಲ್ಲ? ಒಂದೇ ಸೈಜ್ ಅಂದ್ರೆ ಒಂದ್ ಸೈಜ್ ಇಲ್ಲ, ಪರ್ಟಿಕ್ಯುಲರ್ ಒಂದೊಂದು ಸೈಜ್ ಅಲ್ಲಿ ಎಲ್ಲ ಬರುತ್ತೆ. ಬಟ್ ಪರ್ಟಿಕ್ಯುಲರ್ ಸೆಟ್ ಅಲ್ಲಿ ನಿಮಗೆ ಒಂದೇ ಸೈಜಸ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ 300 ಇಂದ ಮತ್ತೆ ಎಷ್ಟು ಅಂತಂದ್ರೆ 1500 ಅಂದಲ್ಲ, ಅದೇ 3 ಪೀಸಸ್ ಸೆಟ್ ಅದರಲ್ಲಿ. ಸೊ ಗೌನ್ಸ್ ಎಲ್ಲ ಇದು ಆಯ್ತಲ್ವಾ ಇವಾಗ ಕುರ್ತಿ, ಇದೆಲ್ಲ ಗೌನ್ಸ್ ಆ ತರ ಇದೆ. ಇಲ್ಲಿ ನೋಡಿ, ಇದು ಅಂತಂದ್ರೆ ರಿಚ್ ಆಗಿದೆ. ರಿಚ್ ಆಗಿ 680 ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ. ಇದು ಎಲ್ಲ ನಿಮಗೆ ಈ ತರ ನೋಡಿ, ಈ ತರ ಸಿಗುತ್ತಾ? ರೆಡಿ ಟು ವೇರ್ ಸಾರೀಸ್ ಈ ತರ ಗೌನ್. ಇದು ಇದೆಲ್ಲ ಗೌನ್ಸ್ ಎಲ್ಲ ಅದೇ 680 ರೂಪಾಯಿ ಅನ್ನಲ್ಲ, ಅದೇ ಸ್ಟಾರ್ಟಿಂಗ್. ಇದೆ ಸ್ಟಾರ್ಟಿಂಗ್. ಸ್ಟಾರ್ಟಿಂಗ್ ಪ್ರೈಸ್ ಅದೇ. ಇಲ್ಲಿ ನೋಡಿ, ಫುಲ್ ಗೌನ್ ಸೆಕ್ಷನ್ ಇದೆ ಕಡೆ ಎಲ್ಲಾನು. ಇದು ಬಂದ್ಬಿಟ್ಟು ಡ್ರೆಸ್ ಮಟೀರಿಯಲ್ ಅನ್ನಲ್ಲ, ಅದು ಇದು ಅನ್ಸ್ಟಿಚ್ ಇರೋದು. ಇದು ಇದರಲ್ಲಿ ಪ್ಯಾಂಟು ಮತ್ತೆ ಇದು ಬಾಟಮ್ ಬರುತ್ತೆ. ಇದು ಬಂದ್ಬಿಟ್ಟು ದುಪ್ಪಟ್ಟ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಈ ತರ. ಇಲ್ಲಿ ನೋಡಿ, ಅಂತಂದ್ರೆ ಎಲ್ಲ ಅಂತಂದ್ರೆ 25,000 ಹೇಳಿದ್ನಲ್ಲ ನಿಮ್ಗೆ. ಅದ್ರಲ್ಲಿ ಮಿಕ್ಸ್ ಆಗಿ ಇದು ಕುರ್ತೀಸು, ಸಾರೀಸು, ಎಲ್ಲ ಮಿಕ್ಸ್ ಆಗಿ ತಗೋಬಹುದು. ಒಂದೇ ತಗೋಬೇಕಂತ ಏನಿಲ್ಲ, ನಿಮ್ಗೆ ಎಲ್ಲ ಮಿಕ್ಸ್ ಆಗಿ ತಗೋಬಹುದು. ಇಲ್ಲಾಂದ್ರೆ ಜಾಸ್ತಿನೇ ನಿಮ್ದು ಅಮೌಂಟ್ ಇದೆ ಅಂತಂದ್ರೆ ಇಲ್ಲಿ ಬಂದು ತಗೊಂಡ್ ಹೋಗ್ಬೋದು. 1 ಲಕ್ಷ 2 ಲಕ್ಷ ಇದನ್ನು ಕೂಡ ಬರ್ತಾರೆ. ಯಾಕಂದ್ರೆ ಸ್ಟಾರ್ಟಿಂಗ್ 5 ಲಕ್ಷದ ಬಜೆಟ್ ಹಾಕ್ತಾರೆ.
ನೋಡ್ತಾ ಇದ್ರೆ ಫುಲ್ ಕ್ರೌಡ್ ಹೌದೌದು ಇದೆ. ಫುಲ್ ಕ್ಲೌಡ್ ಇದೆ. ಇವೆಲ್ಲ ಬೇಕಂದ್ರೆ ಜಾಸ್ತಿನೇ ಬಜೆಟ್ ಬೇಕು ನಿಮ್ಗೆ, ಅದ್ರಲ್ಲಿ ಆಗ್ಬೋದು ಇವೆಲ್ಲಾನು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇವಾಗಂತೂ ರಂಜಾನ್ ಬರ್ತಾ ಇದೆಯಲ್ಲ, ಅದಕ್ಕೆಲ್ಲ ಹಾಕೋದಿದೀವಿ. ಇದು ಸೈಡ್ ಹೆಡ್ಸ್ದು. ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 680 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ ಲೆಹೆಂಗಾದಲ್ಲಿ. ಲೆಹೆಂಗಾದ ಈ ಸೆಕ್ಷನ್ ಅಲ್ಲಿ ಅಂತಂದ್ರೆ ಇದೆಲ್ಲ ಪರ್ಟಿಕ್ಯುಲರ್, ಬಟ್ ಸ್ಟಾರ್ಟಿಂಗ್ ಪ್ರೈಸ್. ಹೌದು, ಬ್ರೈಡಲ್ ಲೆಹೆಂಗಾಸ್, ನಾರ್ಮಲ್ ಪಾರ್ಟಿ ವೇರ್ ಎಲ್ಲಾನು ಎಲ್ಲಾ ತರದ್ ಇದೆ ಇಲ್ಲಿ ನಿಮ್ಗೆ. ಇದು ಸೈಡ್. ಇವಾಗ ಇದು ಬ್ರೈಡಲ್ ನೋಡಿ, ಇಲ್ಲಿ ನೋಡಿ ಈ ತರ. ಇಲ್ಲಿ ನೋಡಿ, ಇದು ಬನಾರಸಿಯಲ್ಲಿದೆ. ಫುಲ್ ಬ್ರೈಡಲ್ ಅಲ್ಲ, ಫುಲ್ ಸಿಂಪಲ್ ಅಲ್ಲ. ಇಲ್ಲಿ ನೋಡಿ, ಚೆನ್ನಾಗಿದೆ. ಇದು ಬ್ಲೌಸ್, ಅನ್ಸ್ಟಿಚ್ಡ್ ಬ್ಲೌಸ್ ಮತ್ತೆ ದುಪ್ಪಟ್ಟ. ಇದು ದುಪ್ಪಟ್ಟ. ಲೆಹೆಂಗಾದಲ್ಲಿ ಸ್ಟಿಚ್ಡ್ ಇರುತ್ತೆ? ಸ್ಟಿಚ್ಡ್ ಇಲ್ಲ, ಸೆಮಿ ಸ್ಟಿಚ್. ಓಕೆ, ನಿಮ್ಮ ಸೈಜ್ಗೆ ಯಾವ ತರ ಬೇಕು ಆ ತರ ಸ್ಟಿಚ್. ಇಲ್ಲಿ ನೋಡಿ, ಇಲ್ಲೊಂದಿದೆ. ಸ್ವಲ್ಪ ಇದು ಪ್ರಿಯಕ್ಕ ಮೆಹಂದಿಗೆ ಹಾಕಿದ್ರಲ್ಲ, ಇದಾ? ಓಪನ್ ಮಾಡ್ಲಾ? ಅವ್ರದ್ದು ಪಿಂಕ್ ಇತ್ತು, ಇದು ಸ್ವಲ್ಪ ಪಿಂಕ್ ಆಗಿದೆ, ಚೆನ್ನಾಗಿದೆ. ಇಲ್ಲಿ ನೋಡಿ, ಯಾವ ರೇಂಜ್ ತನಕ ಇದೆ ಇಲ್ಲಿ ಲೆಹೆಂಗಾದ? 40,000. ಲಾಸ್ಟ್. ಇದು ಯಾವ ಟೈಪ್ ಸ್ಯಾರೀಸ್? ಅಂದ್ರೆ ಸ್ವಲ್ಪ ಫ್ಯಾನ್ಸಿ ಸ್ಯಾರೀಸ್ ಅಂತಂದ್ರೆ ನಮ್ ಸೌತ್ ಕಡೆ ಹೋಗೋದು ಅಂತಂದ್ರೆ ಸ್ಪೆಷಾಲಿಟಿ ಅದೇ ಸ್ಯಾರೀಸ್ ಇಕ್ಕಿದ್ದಾರೆ ಇಲ್ಲಿ, ಸ್ಪೆಷಲಿ ಆ ತರ. ಇದು ಸ್ಟಾರ್ಟಿಂಗ್ 382 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ. ಹೌದೌದು, ಇಲ್ಲಿ ನೋಡಿ ಈ ತರ ಇದೆಲ್ಲಾನು ಅಂದ್ರೆ ಬುಟಿಕ್ ಐಟಮ್ ಆ ತರ ಇದೆ. ಇದು ಫ್ಯಾನ್ಸಿ ಅಲ್ವಾ, ಕಾಣಿಸ್ತದೆ ನೋಡಿ. ನೀನು ಮದುವೆ ಟೈಮಲ್ಲಿ ಸ್ವಲ್ಪ ರೀಸೆಂಟ್ಲಿ ಈ ಥರ ತಾನೇ ತಗೊಂಡಿರೋದು, ಅಂದರೆ ವೇರ್ ಮಾಡೋಕ್ಕೆಲ್ಲ ಕ್ಯಾರಿ ಮಾಡೋದಕ್ಕೆಲ್ಲ ಸ್ವಲ್ಪ ಕಂಫರ್ಟಬಲ್ ಇದೆ. ಕಿಡ್ಸ್. ಸೊ ಇವಾಗ ಕಿಡ್ಸ್ ವೇರಿಗೆ ಬಂದಿದ್ದೀವಿ. ಎಷ್ಟು ಏಜಿಂದ ಎಷ್ಟು ಏಜ್ ಇದೆ? 0 ಸೈಜಿಂದ ಹಿಡ್ಕೊಂಡು 10 ಇಯರ್ಸ್. ಹೌದು, ಸ್ಟಾರ್ಟಿಂಗ್ ಪ್ರೈಸು 50 ರೂಪಾಯಿಂದ ಸ್ಟಾರ್ಟ್ ಇದೆ. ಇದು ಹೌದು, ಕಿಡ್ಸ್ ವೇರ್ ಅಲ್ಲಿ ಗರ್ಲ್ಸ್ ಮತ್ತೆ ಬಾಯ್ಸ್. ಅಲ್ಲೇ ನೋಡಿ ಸ್ಯಾಂಪಲ್ಸ್ ತೋರಿಸ್ತಾ ಇದ್ದಾರೆ. ಸೊ ಇವಾಗ ಕಿಡ್ ಸೆಕ್ಷನ್ ಗೈಸ್ ನೋಡಿ, ಎಷ್ಟು ಚೆನ್ನಾಗಿದೆ, ಪುಟ್ಟದಾಗಿದೆ. ಸೊ ಎಲ್ಲ ಥರ ವೇರ್ಸು ನನಗೆ ತುಂಬ ಇಷ್ಟ ಆಯಿತು. ಸೊ ನೀವೇನಾದ್ರು ಸ್ಮಾಲ್ ಬಿಸ್ನೆಸ್ ಮಾಡ್ತಾಯಿದ್ರೆ ಇಲ್ಲಿಗೆ ಬಂದು ನಿಮಗೆ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಆಗಲೇ ತೋರಿಸಿದ್ನಲ್ಲ ವಿಡಿಯೋ ಕಾಲು ಇಲ್ಲ ಕಾಲ್ ಮುಖಾಂತರ ನೀವು, ಸೊ ಇಲ್ಲಿ ಬಂದು ವಿಡಿಯೋ ಕಾಲ್ ಮುಖಾಂತರ ನೀವು ಪರ್ಚೇಸ್ ಮಾಡ್ಬೋದು. 20,000 ಅಲ್ವಾ ಬ್ರೋ? 20,000 ಸ್ಟಾರ್ಟಿಂಗು. ಹಾಗೆ ತುಂಬ ಬಿಗ್ ಆಗಿ ತೊಗೊಳ್ಳೋರು, ತುಂಬ ಜಾಸ್ತಿ ಅಮೌಂಟ್ ಕೊಟ್ಟು ತೊಗೊಳ್ಳೋರು ಇಲ್ಲೇ ಬಂದು ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಆನ್ಲೈನಲ್ಲೂ ಮಾಡ್ಬೋದು. ಹಾಂ, ಏನಾದ್ರು ನಿಮಗೆ ಲೊಕೇಶನ್ ಏನಾರು ಬೇಕಾದ್ರೆ ನೀವು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ನಂಬರ್ ಹಾಕಿರ್ತೀನಿ, ಸ್ಕ್ರೀನ್ ಮೇಲೂ ನಂಬರ್ ಕಾಣಿಸ್ತಾ ಇರುತ್ತೆ. ನೀವು ಕಾಲ್ ಮಾಡಿದ್ರೆ ಸಾಕು ಆ ನಂಬರ್ಗೆ, ಅವರೇ ಬಂದು ರೈಲ್ವೆ ಸ್ಟೇಷನಲ್ಲೇ ನಿಮ್ಮನ್ನ ಪಿಕ್ ಮಾಡಿಕೊಂಡು ಇಲ್ಲಿಗೆ ಕರ್ಕೊಂಡು ಬರ್ತಾರೆ. ಸೊ ಫಾರ್ ಮೋರ್ ಡೀಟೇಲ್ಸ್ ನನ್ನ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಅಕ್ಕ ಬಂದಾಗಲೇ ಹೊಟ್ಟೆ ಹಸಿ ಅಂದ್ಲು. ಸೊ ಇವಾಗ ಹೋಗ್ಬೇಕಾದ್ರೆ ಊಟ ಮಾಡಿಕೊಂಡು ಹೋಗುತ್ತಿದ್ದೇವೆ. ಹೆವಿ ಹೊಟ್ಟೆ ಹಸಿತಾಯಿತ್ತು ಗೈಸ್. ಹೇಗನ್ನಿಸ್ತು? ಸೀರೆಗಳು ಕಣ್ಣಲ್ಲೇ ತುಂಬಿದೆ ನೋಡಿ. ಇವಾಗ ಏನು ಅಷ್ಟೊಂದ್ಸಲ, ಯಾಕಂದರೆ ಆಲ್ರೆಡಿ ಒಂದು 10-12 ಸೀರೆಗಳು ಐತೆ, ಹೊಲಿಸದೇ ಇರೋದು ಇಷ್ಟೊಂದು ಐತೆ. ಆಮೇಲೆ ಅಷ್ಟೇನು ಆಸೆ ಆಗಲಿಲ್ಲ, ಒಂದೆರಡು ಕೊಡಂಗಿದ್ರೆ ತೊಗೊಂಡೋಗ್ಬೋದಿತ್ತು. ಏನೇನಿದೆ? ಏನೇನೋ ಇದೆ. ನಂಗೊಂದು ಜಾಮೂನ್ ಸಾಕು. ಆದರೆ ನೀನು ಹಿಂಗೆ ಅಂತಿ ಅಂತಲೇ ಹೇಳಿದೆ. ತಿನ್ನಿ ಅದಕ್ಕೆ ನೀವು ಬನ್ನಿ, ನಾನು ನೀವು ತಿನ್ನಿ. ಗೈಸ್ ಎಲ್ಲ ಮುಗಿದು ಈಚೆ ಬರೋಷ್ಟರಲ್ಲಿ ಕತ್ಲಾಗ್ಬಿಟ್ಟಿದೆ ಗೈಸ್. ಸೈಲೆಂಟ್ ಮಾಡಿ ಮೇಡಮ್. ಅಲ್ಲ, ಶಾಪಿಂದ ಈಚೆ ಬರೋಷ್ಟರಲ್ಲಿ ಕತ್ಲೆ ಆಗೋಗಿದೆ ಗೈಸ್. ಅಲ್ಲಿ ನೋಡಿದ್ರು ಬರೀ ಬಿಲ್ಡಿಂಗೇ, ಎಲ್ಲಿ ನೋಡ್ರು ಬರೀ ಗಾಡಿಗಳೇ, ಎಲ್ಲಿ ನೋಡ್ರು ಮಧುಶ್ರೀಗಳೇ. ಹೌದು, ನಾನು ಫೇಮಸ್ ಅಲ್ವಾ ಎಲ್ಲ ಕಡೆ. ನಾನೇ ಏನು
ಕಾಣಿಸ್ತಾ ಇದ್ದೀನಿ ನಾನು. ಚೆನ್ನಾಗಿ ಕಾಣಿಸ್ತಿದ್ಯಾ. ಹುಣ್ಣಿಮೆ ಬೆಳಕಿನಲ್ಲಿ ದೇವತೆ ತರ ಕಾಣಿಸ್ತಿದ್ದೀರ ಮಧು. ಅದಕ್ಕೆ ಥ್ಯಾಂಕ್ ಯು. ಹಾ ಏನು ಏನಂತಾನೆ ಗೊತ್ತಿಲ್ಲ. ಅರಳಿದ ಮಲ್ಲಿಗೆ, ಅರಳಿದ ತಾವರೆ. ಸೊ ಇದು ಸೂರತ್ತು ಏನು ಕ್ಲೀನೆಸ್ಟ್ ಸಿಟಿ ಅಂತೆ ಗೈಸ್. ನಮ್ಮ ಮೈಸೂರಿಗಿಂತ ಓಕೆ ಸುಮಾರಾಗೈತೆ. ಓಕೆ ಸೂರತ್ ಅವ್ರು ಯಾರು ಗೊತ್ತಿಲ್ಲ ಬಿಡಿ ಗೈಸ್, ಯಾರು ನೋಡಲ್ಲ. ಚೆನ್ನಾಗಿದೆ. ಅವಾಗವಾಗ ಸ್ವಲ್ಪ ಬೆಂಗಳೂರು ಥರ ಟ್ರಾಫಿಕ್ ಕಾಣಿಸುತ್ತೆ ಅಷ್ಟೇ. ಸದ್ಯಕ್ಕೀಗ ರೂಮ್ಗೆ ಹೋಗಿ ಮಲ್ಕೊಂಡು ಬೆಳಗ್ಗೆ ಏನು ಪ್ಲ್ಯಾನ್ ಅಂತ ನೋಡಬೇಕು ಅಷ್ಟೇ. ಗೈಸ್ ಈಗ ಜಸ್ಟ್ 2 ಸೆಕೆಂಡ್ ಬ್ಯಾಕ್ ನಮ್ಮಣ್ಣ ಒಳಗೆ ಹೋದ. ಡೋರ್ ತೆಗಿತಿಲ್ಲ ಗೈಸ್. ನಿನ್ನ ಗಂಡಂಗೆ ಯಾವುದೇ ಇದು ಕಾಯಿಲೆ, ಬಾತ್ರೂಮ್ಗೆ ಹೋಗ್ಬೇಕಾಗಿದೆ. ಅರ್ಜೆಂಟ್ ಅಂತ ಅಣ್ಣ ಏನೇ ಮಾಡಿದೆ ಇನ್ನು ಅರ್ಧ ಗಂಟೆ. ಅಲ್ಲ ಒಂದು ಸ್ನ್ಯಾಪ್ ತೆಗೆದು ಕುಟ್ಟಷ್ಟರಲ್ಲಿ ಲಾಕ್. ಗೈಸ್ ನಮ್ಮದು ರೂಮ್ ನಂಬರ್ 208. ಇಲ್ಲಿಗೆ ಬನ್ನಿ ಸಿಗ್ತೀವಿ ನಾವು. ಬರಕ್ಕೆ ಹೋಗ್ಬಿಡಿ, ನಾವಿರಲ್ಲ. ಸ್ಟಾರ್ಟ್ ಮಾಡಿದ ಜಾಗದಿಂದನೇ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಈ ಬ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನೇಷನ್ ನಿಖಿಲ್ ಬ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.